ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಬಂದು ಶಸ್ತ್ರ ನಾಮಕರಣದ ಬಗ್ಗೆ. ಶಸ್ತ್ರ ನಾಮಕರಣ ಅವಳಿಗೆ 9th ಮಂತಲ್ಲಿ ಇರುವಾಗ ಮಾಡಿದ್ವಿ. ದಟ್ ವಾಸ್ ಆನ್ June 14th, ಆನ್ ಅವರ್ ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಈ ವಿಡಿಯೋದಲ್ಲಿ ಇಟ್ಸ್ ಆಲ್ ಅಬೌಟ್ ದ ಪ್ರಿಪ್ರೇಷನ್ಸ್, ಪ್ಲಾನಿಂಗ್ ಆ್ಯಂಡ್ ದ ರಿಯಲ್ ಕಾಸ್ಟ್ ಇನ್ವಾಲ್ವ್ಡ್ ಫಾರ್ ದ ನೇಮಿಂಗ್ ಸೆರೆಮನಿ. ಸೊ ಯಾರಾದ್ರೂ ಸಿಮಿಲರ್ ಒಕೇಶನ್ ಪ್ಲಾನ್ ಮಾಡ್ತಿದ್ರೆ ದಿಸ್ ಮೈಟ್ ಬಿ ಯೂಸ್ಫುಲ್. ದಿಸ್ ಫಂಕ್ಷನ್ ಈಸ್ ಎಕ್ಸ್ಟ್ರಾ ಸ್ಪೆಷಲ್ ಟು ಅಸ್. ನಮಗೆಲ್ಲ ಎಲ್ರಿಗೂ ಅವ್ರವ್ರ ಮಕ್ಕಳ ನಾಮಕರಣ ಬರ್ತ್ಡೇಸ್ ಅಂದರೆ ಸ್ಪೆಷಲ್ ಅನಿಸುತ್ತೆ. ಇದ್ಯಾಕೆ ನಮಗೆ ಸ್ಪೆಷಲ್ ಅಂತ ಅಂದರೆ, ಶಸ್ತಾಗಿ ಕರೆಕ್ಟಾಗಿ 8th ಮಂತ್ ಕಂಪ್ಲೀಟ್ ಆಗಿ 9th ಮಂತ್ ಬಿದ್ದಾಗ ಅದೇ ಮಂತಲ್ಲಿ ನಮ್ಮದು ಆ್ಯನಿವರ್ಸರಿ ಇತ್ತು. ಅಂದರೆ June 12th ಅವಳು 8th ಮಂತ್ ಕಂಪ್ಲೀಟ್ ಆಗಿ 9th ಮಂತಿಗೆ ಎಂಟ್ರಿ ಕೊಟ್ಟಳು. June 14 ನಮ್ಮದು ಆ್ಯನಿವರ್ಸರಿ ಇತ್ತು. ಸೊ ಇದೇ ಡೇಟಿಗೆ ಫಂಕ್ಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಗೊತ್ತಿಲ್ಲ ಯಾಕೋ ನಮ್ಗೆ ಆಲ್ಮೋಸ್ಟ್ ಇದೇ ಥರನೇ ಡೇಟ್ ಸಿಗ್ತಾ ಇರುತ್ತೆ. ಇನ್ನೊಂದು ಥಿಂಗ್ ಅಂದರೆ, ಇದು ನಾನು ಬರುತ್ತು ಸೇರಿ ಮಾಡಿದ ಫಂಕ್ಷನು ವಿತ್ ಆರ್ ಹಾರ್ಡ್ ಅಂಡ್ ಮನಿ. ನಾವೇ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಬಡ್ಜೆಟ್ ಎಲ್ಲೆಲ್ಲಿ ಕಟ್ ಮಾಡಬೇಕು ಅದೆಲ್ಲ ನೋಡಿ ನೀಟಾಗಿ ಪ್ಲ್ಯಾನ್ ಮಾಡಿದ್ದು. ನಾವು ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 1 ಮಂತ್ ಹಿಂದೆ ಅನಿಸುತ್ತೆ. ಜೂನಲ್ಲಿ ಫಂಕ್ಷನ್ ಅಂದರೆ ಒಂದು ಮೇ ಮಿಡ್ಡಲ್ಲಿ ಪ್ಲ್ಯಾನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಈಗ ಬಟ್ಟೆಲ್ಲ ಡಿಸೈನಿಂಗ್ ಮಾಡಿಸ್ಬೇಕು ಅಂತಂದರೆ ಮಿನಿಮಮ್ 1 ಮಂತ್ ಅಥವಾ 20 days ಆದರೂ ಬೇಕು. ಸೊ ಫಸ್ಟ್ ಥಿಂಗ್ ಐ ಟಾಕ್ ಅಬೌಟ್ ದಿ ಪಾರ್ಟಿ ಹಾಲ್ ಆ್ಯಂಡ್ ದ ಕೇಟ್ರಿಂಗ್ ಥಿಂಗ್. ನಾವು ಈ ಫಂಕ್ಷನ್ ಮಾಡಿದ್ದು ನಮ್ಮ ಮನೆ ಹತ್ರನೇ ಉಡುಪಿ ಹೋಟೆಲ್ ಇದೆ, ಅಲ್ಲಿರೋ ಒಂದು ಪಾರ್ಟಿ ಹಾಲಲ್ಲಿ. ನನ್ನ ಬೇಬಿ ಶವರ್ ಕೂಡ ಸೇಮ್ ಹಾಲಲ್ಲೇ ನಾವು ಮಾಡಿದ್ದು. ಈ ಹಾಲ್ನ ಮತ್ತೆ ಚೂಸ್ ಮಾಡೋದಕ್ಕೆ ರೀಸನ್ ಬಂದು, ಇಲ್ಲಿ ಕೇಟ್ರಿಂಗ್ ಸರ್ವಿಸ್ ತೊಗೊಂಡ್ರೆ ಹಾಲ್ ಫುಲ್ ಫ್ರೀ ಇರುತ್ತೆ. ಮಿನಿಮಮ್ 200 ಮೆಂಬರ್ಸ್ ಇರಬೇಕು. ಅದರಿಂದ ನಮ್ಗೆ ಆಲ್ರೆಡಿ ಲಾಸ್ಟ್ ಟೈಮ್ ಅಲ್ಲೇ ಫಂಕ್ಷನ್ ಮಾಡಿದ್ರಿಂದ ಐಡಿಯಾ ಇದ್ದಿದ್ದರಿಂದ ವಿತೌಟ್ ಇಲ್ಲೇ ಮಾಡೋಣ ಅಂತ ಇಲ್ಲಿ ನಾವು ಬುಕ್ ಮಾಡಿದ್ದು ಫಾರ್ 250 ಮೆಂಬರ್ಸು ಕೇಟ್ರಿಂಗ್. ಪರ್ ಪ್ಲೇಟ್ ಕಾಸ್ಟ್ ಅರೌಂಡ್ 330 rupees ಏನೋ ಆಯಿತು. ನಾವು ಬುಕ್ ಮಾಡಿದ್ದು 250 ಮೆಂಬರ್ಸ್ಗೆ. ಫಂಕ್ಷನಲ್ಲಿ ಅರೌಂಡ್ 290 ಮೆಂಬರ್ಸ್ ಅಟೆಂಡ್ ಆಗಿದ್ದರು ಗೆಸ್ಟ್ಗಳು. ಸೊ ನಮಗೆ ಟೋಟಲ್ ಕೇಟ್ರಿಂಗ್ ಚಾರ್ಜಸ್ 83,000 ಆಯಿತು. ಬಟ್ ಹಾಲಲ್ಲಿ ಚೇರ್ಸ್ ಅಥವಾ ಚೇರ್ ಕವರ್ಸ್ ಎವ್ರಿಥಿಂಗ್ ವಾಸ್ ಫ್ರೀ. ಹಾಲ್ ಕೇಟ್ರಿಂಗ್ ಮುಗೀತು. ನೆಕ್ಸ್ಟ್ ಥಿಂಗ್ ಈಸ್ ಅಬೌಟ್ ಡೆಕೋರೇಷನ್. ಇಲ್ಲಿ ಹೆಂಗೆ ಡೆಕೋರ್ ಅಂದರೆ, ಹೋಟೆಲಲ್ಲಿ ಅವರೇ ಕೊಲಾಬ್ರೇಟ್ ಆಗಿರ್ತಾರಲ್ವ ಡೆಕೋರೇಟರ್ಸ್, ಅವ್ರ ಹತ್ರನೇ ಮಾಡಿಸ್ಬೇಕು. ನಾವು ಅಲ್ಲೇ ಅವ್ರ ಹತ್ರನೇ ಪ್ಲ್ಯಾನ್ ಮಾಡಿದ್ವಿ. ಮಾರುತಿ ಡೆಕೋರೇಟರ್ಸ್ ಅಂತ. ಅಂಕಲ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅಂದರೆ ನೀವೇನೇ ಇಮೇಜ್ ಕಳಿಸಿದ್ರು ಎಕ್ಸಾಕ್ಟ್ ಸೇಮ್ ರೆಪ್ಲಿಕಾ ಕ್ರಿಯೇಟ್ ಮಾಡ್ತಾರೆ. ನೀವು ತುಂಬ ಡಿಸ್ಕಸ್ ಮಾಡೋ ನೆಸೆಸಿಟಿ ಇಲ್ಲ. ನನಗೊಂದ್ಸತಿ ಆಲ್ರೆಡಿ ನನ್ನ ಸೀಮಂತ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಇವಳು ನಾಮಕರಣಕ್ಕೆ ನಾವು ತುಂಬ ಏನೂ ಡಿಸ್ಕಷನ್ ಮಾಡಲಿಲ್ಲ. ನಾನು ಜಸ್ಟ್ ಸ್ಕ್ರೀನ್ಶಾಟ್ಸ್ ಶೇರ್ ಮಾಡಿದ್ದೆ, ಇದು ಬೇಕು ಇದು ಬೇಕು ಇದು ಬೇಕು ಅಂತ. ಅವ್ರು ಏನು ಬೇಕೋ ಅದನ್ನು ನಮ್ಮ ಬಡ್ಜೆಟಲ್ಲಿ ಮಾಡಿಕೊಟ್ರು. ಆ್ಯಂಡ್ ದಟ್ಟು ಒಂದೇನಾದರೂ ನೀವು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀರಾ, ಅದರಲ್ಲಿ ಈ ತೋಮಾಲೆ ಅದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ರಿಯಲ್ ಫ್ಲವರ್ಸಲ್ಲಿ ಮಾಡಬೇಕು ಅಂದರೆ. ಸೊ ಅಂಕಲೇ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಅಂದರೆ ಸೇಮ್ ಲುಕ್ ಕ್ರಿಯೇಟ್ ಮಾಡಿಕೊಡ್ತಾರೆ, ಸೇಮ್ ಫ್ಲವರ್ಸ್ ಯೂಸ್ ಮಾಡಲ್ಲ. ಅದ್ರ ಆಲ್ಟರ್ನೇಟಾಗಿ ಏನು ಯೂಸ್ ಮಾಡ್ಬೋದು ಅಂತೇಳಿ ನಿಮ್ಗೊಂದಷ್ಟು ಆಪ್ಷನ್ಸ್ ಕೊಡ್ತಾರೆ. ಸೊ ನೀವು ನಿಮ್ಮ ಬಟ್ಟೆ ಅಥವಾ ಕಲರ್ಸ್ ಅದನ್ನು ನೀವೇ ಚೂಸ್ ಮಾಡಿಕೊಂಡು ಕಾಂಬಿನೇಷನ್ ಹೇಳಿದ್ರೆ ಅವರು ಅದನ್ನು ಮಾಡಿಕೊಡ್ತಾರೆ. ಡೆಕೋರೇಷನ್ ನಾನು ಏನು ಶೇರ್ ಮಾಡಿದ್ನೋ ಸೇಮ್ ಆಲ್ಮೋಸ್ಟ್ ಸೇಮ್ ಕ್ರಿಯೇಟ್ ಮಾಡಿದ್ರು. ನಾವು ನನ್ನ ಸ್ಯಾರಿ ಮತ್ತು ಭರತ್ ಶಸ್ತ್ರ ಡ್ರೆಸ್ ಏನಿದೆ ಅದು ಸ್ವಲ್ಪ ಸಿಮಿಲರ್ ಇರಲಿ ಅಂತ ಹೇಳಿ ಸಿಂಪಲ್ ಕಲರಲ್ಲೇ ನಾವು ಚೂಸ್ ಮಾಡಿದ್ದು ವಿತ್ ಪಿಂಕ್. ಆಮೇಲೆ ನನಗೆ ಪಿಂಟ್ರೆಸ್ಟಲ್ಲಿ ಸಿಕ್ಕಿತ್ತು, ಅದನ್ನೇ ಶೇರ್ ಮಾಡಿದ್ದೆ. ನಮಗೆ ಡೆಕೋರ್ಗೆ ಚಾರ್ಜ್ ಮಾಡಿದ್ದು ಇಟ್ ವಾಸ್ ಅರೌಂಡ್ 36,500 rupees. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ, ಸ್ಟೇಜ್ ಡೆಕೋರೇಷನ್ ಇನ್ಕ್ಲೂಡ್ ಆಗುತ್ತೆ, ಲೈಟಿಂಗ್ಸ್ ಇರ್ಬೋದು, ಮ್ಯಾಟ್, ಜೊತೆಗೆ ಎಂಟ್ರಿಗೆ ಒಂದು ಬೋರ್ಡ್ ಇರುತ್ತೆ, ಮತ್ತು ಪೆಡಲ್ಗೆ ಸ್ವಲ್ಪ ಸಿಂಪಲಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ನೆಕ್ಸ್ಟು ನೇಮ್ ರಿವೀಲಿಗೆ ಏನು ಮಾಡೋದು ಅನ್ನೋದು ಅಂದ್ಕೊಂಡ್ವಿ. ಇವಾಗ ಯೂಶ್ವಲಿ ಎಲ್ಲ ಮಾಡ್ತಿದ್ದಾರಲ್ವ ನೇಮ್ ರಿವೀಲ್, ಗ್ಲಿಟರ್ ಸ್ಪ್ರೇ ಮಾಡಿಬಿಟ್ಟು ಹೆಸರು ಬರೋ ಥರ, ಆ ಥರ ಅಂದ್ಕೊಂಡ್ವಿ. ಬಟ್ ದಟ್ ಇಟ್ ಸೆಲ್ಫ್ ವಾಸ್ ಕಾಸ್ಟಿಂಗ್ ಅರೌಂಡ್ 5,000. ಸೊ ಅದು ನಮಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಅದು ಬೇಡ, ಬೇರೆ ಏನು ಮಾಡೋಣ ಅಂತ ಅನ್ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ವಿಡಿಯೋ ನೋಡಿದ್ದೆ. ಅದರಲ್ಲಿ ಅವರು ಪೋರ್ಟ್ರೇಟ್ ಪೇಂಟ್ ಮಾಡಿಸಿ ಮಗುದು ಪಿಕ್ಚರು ಅದರಲ್ಲಿ ನೇಮ್ ರಿವೀಲ್ ಮಾಡೋ ಥರ ಮಾಡಿದರು. ಸೊ ಅದು ಚೆನ್ನಾಗಿ ಅನಿಸ್ತು. ಸೊ ಇದೇ ಥರ ಮಾಡಿಸೋಣ ಅಂತೇಳಿ ಪೋರ್ಟ್ರೇಟ್ ಪೇಂಟಿಗೆ ತುಂಬ ಹುಡ್ಕಿದ್ವಿ. ನಾವು ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಮೂಮೆಂಟ್ ಆಗೋಗಿತ್ತು. ಸೊ ನಮ್ಗೆ ಯಾರೂ ಸಿಗಲಿಲ್ಲ ಹತ್ರದಲ್ಲಿ, ನಮ್ಮ ಏರಿಯಾ ನಿಯರ್ ಬೈ. ಸೊ ಭರತ್ ಏನು ಮಾಡ್ದ, ChatGPT ಯೂಸ್ ಮಾಡಿಕೊಂಡು ಅವನೇ ಇಮೇಜ್ ಕ್ರಿಯೇಟ್ ಮಾಡಿದ್ದು.
ಅಂದರೆ ಶಸ್ತದ 6th ಮಂತ್ ಶೂಟ್ ಮಾಡಿಸಿದ್ವಲ್ಲ, ಅದರಲ್ಲಿ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡಿಬಿಟ್ಟು ಚಾಟ್ ಜಿ ಪಿ ಟಿಲಿ ಹಾಕಿ ಏನೇನು ಕೀವರ್ಡ್ಸ್ ಕೊಡಬೇಕೋ ಅದೆಲ್ಲ ಕೊಟ್ಟು ಮಾಡಿದ್ದು. ತುಂಬ ಚೆನ್ನಾಗಿ ಬಂತು ಇಮೇಜು. ಸೊ ಅದೇ ಇಮೇಜ್ನ ನಾವು ಪ್ರಿಂಟ್ ತೊಗೊಂಡು ಅಂಕಲು ಬೋರ್ಡ್ಗೆಲ್ಲ ರೆಡಿ ಮಾಡಿಕೊಟ್ರು. ಆ ಥರ ಅವಳ ನೇಮ್ ರಿವೀಲ್ ಮಾಡಿಸಿದ್ದು. ಹೆಸರು ಇವಳು ಹುಟ್ಟಿದ್ದು 11th ಡೇನೇ ನಾವು ಅನೌನ್ಸ್ ಮಾಡಿದ್ವಿ, ಶಸ್ತಾ ಭರತ್ ಅಂತ. ಲೇಟ್ರ್ ಆನ್ ವಿ ಚೇಂಜ್ ಇಟ್ ಟು ಶಸ್ತಾ ಬರ್ಪಿ ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ಹೆಸರು ಗೊತ್ತಿತ್ತು, ಅದರಲ್ಲೇನೂ ಸರ್ಪ್ರೈಸಿಂಗ್ ಇರಲಿಲ್ಲ. ಆದ್ರೂ ನೇಮಿಂಗ್ ಸೆರೆಮನಿ ಅಲ್ವಾ, ಸೊ ಹೆಸರು ತೋರಿಸ್ಬೇಕು ಡಿಫ್ರೆಂಟಾಗಿ ಅಂತೇಳಿ ವಿ ಪ್ಲ್ಯಾನ್ ದಿಸ್ ವೇ. ಭರತ್ತೇ ಕ್ರಿಯೇಟ್ ಮಾಡಿದ್ರಿಂದ ಏನು ಚಾರ್ಜಸ್ ಎಕ್ಸ್ಟ್ರಾ ಆಗಲಿಲ್ಲ. ಆ ಬೋರ್ಡಿಗೆ 1500 ತೊಗೊಂಡ್ರು ಅಂಕಲು. ಸೊ ಅದನ್ನು ಇನ್ಕ್ಲೂಡ್ ಮಾಡಿ ಟೋಟಲ್ ಅವ್ರು ನಮಗೆ ಚಾರ್ಜ್ ಮಾಡಿದ್ದು 36,500 ರುಪೀಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ. ಇಷ್ಟೆಲ್ಲ ಫಂಕ್ಷನ್ ಮಾಡಿದ್ರು ಲಾಸ್ಟಲ್ಲಿ ನಮ್ಮ ಹತ್ರ ಉಳಿಯೋದು ಜಸ್ಟ್ ಫೋಟೋಸ್ ಆ್ಯಂಡ್ ವಿಡಿಯೋಸ್. ನಮ್ಮ ಫಂಕ್ಷನ್ಗೆ ಆ್ಯಸ್ ಯೂಶ್ವಲ್ ನಮ್ಮ ಫೋಟೋಗ್ರಾಫರ್ ಮಂಜುನಾಥ್ ಅವ್ರನ್ನೇ ನಾವು ಕರೆದಿದ್ದು. ಅವರು ಫೋಟೋಸ್ ಪ್ಲಸ್ ವಿಡಿಯೋಸ್ಗೆ ಅಂದರೆ ಕ್ಯಾಂಡಿಡ್ ವಿಡಿಯೋಗೆ 21,000 ಚಾರ್ಜ್ ಮಾಡ್ತಾರೆ. ಜಸ್ಟ್ ಫೋಟೋಸ್ ಅಂದರೆ ಅದಕ್ಕೆ ಬೇರೆ ಪ್ರೈಸಿಂಗ್ ಇರುತ್ತೆ. ನಾವು ಕ್ಯಾಂಡಿಡ್ ವಿಡಿಯೋ ಬೇಕು ಅಂತ ಹೇಳಿದ್ವಿ, ಅದಕ್ಕೆ ಫೋಟೋಸ್ ಆ್ಯಂಡ್ ವಿಡಿಯೋ ಸೇರಿ, ಕ್ಯಾಂಡಿಡ್ ವಿಡಿಯೋ ಸೇರಿ 21,000 ಚಾರ್ಜ್ ಮಾಡಿದ್ರು. 25,000 ಅನಿಸುತ್ತೆ ಅವರು ಎಲ್ಲರಿಗೂ ಚಾರ್ಜ್ ಮಾಡೋದು, ಬಟ್ ನಮಗೆ 21Kಗೆ ಮಾಡಿಕೊಟ್ಟಿದ್ರು. ಟ್ರೆಡಿಷನಲ್ ವಿಡಿಯೋ ಬೇಕು ಅಂತಂದರೆ ಅದನ್ನು ಮಾಡ್ತಾರೆ. ದಿಸ್ ಈಸ್ ಅವರ್ ಬೇಬೀಸ್ ನೇಮಿಂಗ್ ಸೆರೆಮನಿ ಕ್ಯಾಂಡಿಡ್ ವಿಡಿಯೋ.
ನೆಕ್ಸ್ಟ್ ಥಿಂಗ್ ಇಸ್ ಔಟ್ಫಿಟ್ಸ್ ಡಿಸೈನಿಂಗ್. ನಾವು ಇವೆಂಟ್ಗೆ ಫ್ಯಾಮಿಲಿ ಔಟ್ಫಿಟ್ಸ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಸೊ ಫಸ್ಟು ನನ್ನ ಸ್ಯಾರಿ ತೊಗೊಂಡು ಆ ಕಾಂಬಿನೇಷನಲ್ಲಿ ಭರತ್ ಆ್ಯಂಡ್ ಶಸ್ತಾಗೆ ಏನು ಮಾಡ್ಸೋದಂತ ಯೋಚನೆ ಮಾಡೋಣ ಅಂದ್ಕೊಂಡ್ವಿ. ಸೊ ಫಸ್ಟ್ ನನ್ನ ಸ್ಯಾರಿ ತೊಗೊಂಡಿದ್ದು ಸುದರ್ಶನ್ ಸಿಲ್ಕ್ಸಲ್ಲಿ. ಒಂದು 5 ನಿಮಿಷದಲ್ಲಿ ಅಷ್ಟೇ ನಾನು ಸ್ಯಾರಿ ಚೂಸ್ ಮಾಡಿದ್ದು. ಅದು ಜಸ್ಟ್ 3,500 ಏನೋ ಅಷ್ಟೇ ಆ ಸ್ಯಾರಿ. ಆ ಸ್ಯಾರಿ 3.5 ಥರನೇ ಇಲ್ಲ, ತುಂಬ ಚೆನ್ನಾಗಿದೆ. ಆಮೇಲೆ ಆ ಕಾಂಬಿನೇಷನ್ ತೊಗೊಂಡಾಗ ಫಸ್ಟು ಭರತ್ಗೆ ಇದು ಓಕೆನಾ ಅಂತ ಕೇಳಿ, ಅಂದರೆ ಅವನು ಅದೇ ಥರ ಹಾಕೋದಕ್ಕೆ ಅವನಿಗೆ ಕಂಫರ್ಟಬಲ್ ಇದೆಯೋ ಅಂತ ಕೇಳಿಬಿಟ್ಟು ತೊಗೊಂಡಿದ್ದು. ಅದಕ್ಕೆ ವಿತ್ ಪಿಂಕ್ ಕಾಂಬಿನೇಷನ್ ಇದೆ. ಸೊ ಶಸ್ತಾಗೆ ಪಿಂಕ್ದು ಲಂಗ ಬ್ಲೌಸು, ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಹೊಲ್ಸೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನಾವು ಈ ಕಲರ್ ಚೂಸ್ ಮಾಡಿದ್ದು. ಅಂದರೆ ಭರತ್ಗೂ ಕಂಫರ್ಟಬಲ್ ಇರಬೇಕು ಹಾಕೋದಕ್ಕೆ, ಬಿಕಾಸ್ ಹುಡುಗರು ಪಿಂಕೆಲ್ಲ ಹಾಕೋದಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ದೆನ್ ಶಸ್ತಾಗಿ ಪಿಂಕ್ ಆ್ಯಡ್ ಮಾಡಿದ್ರೆ ಹುಡುಗಿರಿಗೆ ಎಕ್ಸ್ಟ್ರಾ ಲುಕ್ ಬಂದಂಗೆ. ಆದ್ದರಿಂದ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಸ್ಯಾರಿ ಚೂಸ್ ಮಾಡಿದ್ವಿ. ಅದೇ ದಿನ ನಾವು ಡಿಸೈನಿಂಗ್ ಕೊಟ್ಟಿದ್ದು. ನಾವು ಡಿಸೈನ್ ಮಾಡಿಸಿದ್ದು ಫ್ರಮ್ ಗೀತೂಸ್ ಗ್ರಾವಿಟಿ ಸ್ಟುಡಿಯೋ, ಮಲ್ಲೇಶ್ವರಮಲ್ಲಿದೆ. ಇವರು ತುಂಬ ಸೆಲೆಬ್ರಿಟೀಸ್ ಕೂಡ ಡಿಸೈನ್ ಮಾಡ್ತಾರೆ. ಅವ್ರ ಪೇಜಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಪ್ರೈಸು ಓಕೆ, ರೀಸನಬಲ್ ಆಗಿ ಇದೆ. ವರ್ಕ್ ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಬೇಗ ಡೆಲಿವರ್ ಮಾಡ್ತಾರೆ. ಅಂದರೆ ತುಂಬ ತಿಂಗಳು 15 ದಿನ ಎಲ್ಲ ಏನು ಇಟ್ಕೊಳಲ್ಲ. 1 ವೀಕಲ್ಲಿ ಪ್ಲ್ಯಾನ್ ಮಾಡಿ ಕೊಡಿ ಅಂದ್ರೂ 1 ವೀಕಲ್ಲೇ ಸ್ಟಿಚಸ್ ಎಲ್ಲ ಫಿನಿಶ್ ಮಾಡಿ ಕೊಡ್ತಾರೆ. ಸೊ ಅವತ್ತು ನೈಟು ಸ್ಯಾರಿ ತೊಗೊಂಡು ಅವತ್ತೇ ನಾವು ಎಲ್ಲ ಡಿಸ್ಕಸ್ ಮಾಡಿ ಯಾವ ಥರ ಬೇಕು, ಶಸ್ತಾಗೆ ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಬೇಕಂದರೆ ಅವಳಿಗೆ ಯಾವ ಥರ ಬೇಕು, ಮತ್ತು ಭರತ್ಗೆ ಯಾವ ಥರ ಬೇಕು ಅಂತ ಎಲ್ಲ ಅವತ್ತೇ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಬಂದ್ವಿ. ಬಟ್ಟೆ ಅವರೇ ಸೋರ್ಸ್ ಮಾಡಿದ್ರು. ಸೋರ್ಸಿಂಗ್ ದಿನ ಅವ್ರು ನನಗೆ ಕಾಲ್ ಮಾಡಿದರು. ಕಾಲ್ ಮಾಡಿ ಬಟ್ಟೆ ಕ್ಲಾತಿಂಗು ಮತ್ತು ಮಟೀರಿಯಲ್ಲು ಎವ್ರಿಥಿಂಗ್ ದೇ ಶೇರ್ ಥ್ರೂ ವಾಟ್ಸಪ್. ನಾನೇ ಚೂಸ್ ಮಾಡಿದ್ದು. ಶಸ್ತಾಗೆ ಬ್ರೊಕೆಡ್ ಸಿಲ್ಕ್ ಇರಲಿ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತೇಳಿ ಸ್ಕರ್ಟಿಗೆ ಬ್ರೊಕೆಡ್ ಸಿಲ್ಕ್ ಚೂಸ್ ಮಾಡಿದೆ. ಆ್ಯಂಡ್ ಬ್ಲೌಸಿಗೆ ಬಂದ್ಬಿಟ್ಟು ಸೇಮ್ ಭರತ್ ಏನು ಹಾಕಿದ್ದಾನೋ ಅದೇ ಸೇಮ್ ಕಲರ್ ಕಾಂಬಿನೇಷನ್ನೇ ಅವಳಿಗೂ ಮಾಡಿಸಿದ್ದು. ಜೊತೆಗೆ ಶಸ್ತಾ ಅನ್ನೋ ಹೆಸರು ಹಾಕ್ಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಏನಾಯಿತು, ನಾನು ಮರ್ತೋಗ್ಬಿಟ್ಟೆ. ಅಂದರೆ ನನಗೆ ನೆನಪಿಗೆ ಬರಲಿಲ್ಲ. ಆಮೇಲೆ ಇವರು ಕೃಷ್ಣ ಮತ್ತು ಮಿಲನ ನಾಗರಾಜ್ ಅವ್ರದ್ದು ವಿಡಿಯೋ ನೋಡಿದಾದ್ಮೇಲೆ ಕೃಷ್ಣ ಸರ್ ಅವರು ಶರ್ಟ್ ಮೇಲೆ ಇದೆಯಲ್ವ, ಸೊ ಅದು ನೋಡಿದ ತಕ್ಷಣ ನಂಗೆ ನೆನಪು ಬಂತು, ನಾನು ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಮರ್ತೋಗಿದ್ದೀನಿ ಅಂತ. ಆಮೇಲೆ ಅವ್ರಿಗೆ ಕಾಲ್ ಮಾಡಿದಾಗ ಆಲ್ರೆಡಿ ಬರೋದು ಔಟ್ಫಿಟ್ ಸ್ಟಿಚ್ ಆಗೋಗಿತ್ತು. ಅವರು ಮಾಡೋದು ಕಷ್ಟ, ಬಟ್ ವಿಲ್ ಟ್ರೈ ಅವರ್ ಬೆಸ್ಟ್ ಅಂತ ಹೇಳಿದ್ರು. ನಾನು ಹೇಳಿದ್ದಕ್ಕೆ ಅವರು ಸ್ಟಿಚ್ ಆದರೂ ಕೂಡ ಅದ್ರ ಮೇಲೆ ವರ್ಕ್ ಮಾಡಿ ಶಸ್ತಾ ಅಂತ ಹೆಸ್ರು ಹಾಕ್ಕೊಟ್ರು. ಸೊ ಎಲ್ಲ ಅಂದರೆ ಭರತ್ ಔಟ್ಫಿಟ್, ಶಸ್ತಾ ಡ್ರೆಸ್, ಸ್ಕರ್ಟ್ ಆ್ಯಂಡ್ ಬ್ಲೌಸ್, ನನ್ನ ಸ್ಯಾರಿ ಬ್ಲೌಸ್, ಮತ್ತು ಸ್ಯಾರಿಗೆ ಬೇರೆದು ಕೆಲಸ ಇರುತ್ತಲ್ಲ ಅಸಲ ಟ್ಯಾಸಲ್ ಅದೆಲ್ಲ, ಅದು ಎಗೇನ್ ಬಟ್ಟೆ ಸೋರ್ಸ್ ಮಾಡಿದ್ದು. ಆಮೇಲೆ ಶಸ್ತಂದು ಹೆಸರು ಡಿಸೈನ್ ಮಾಡಿ ಕೊಟ್ಟಿದ್ದು. ಆ್ಯಂಡ್ ಸ್ಯಾರಿ ಚಾರ್ಜಸ್ ಅಂದರೆ ಮಲ್ಲೇಶ್ವರಮಲ್ಲಿ ಸ್ಯಾರಿ ತೊಗೊಂಡು ಎಲ್ಲ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ. ಟೋಟಲ್ ನಮಗೆ ಔಟ್ಫಿಟ್ಸ್ ಫುಲ್ ನಮಗೆ ಚಾರ್ಜಸ್ ಬಿದ್ದಿದ್ದು ಅರೌಂಡ್ 22,000. ಸ್ಯಾರಿದು ಪ್ರೈಸು ಸೇರಿ 22,000 ಆಗಿತ್ತು ಫ್ಯಾಮಿಲಿ ಔಟ್ಫಿಟ್ಸ್ ಕ್ರಿಯೇಟ್ ಮಾಡೋದಕ್ಕೆ. ನೆಕ್ಸ್ಟ್ ಥಿಂಗ್ ಈಸ್ ಅಬೌಟ್ ರಿಟರ್ನ್ ಗಿಫ್ಟ್ಸ್. ರಿಟರ್ನ್ ಗಿಫ್ಟ್ಸ್ ನಮಗೆ ಪ್ಲ್ಯಾನ್ ಮಾಡಿಕೊಟ್ಟಿದ್ದು ನನ್ನ ಕೊಲೀಗ್ ಒಬ್ರು ಇದ್ದಾರೆ, ದೀಪಾ ಅಂತ ಅವರೇ. ಅವ್ರು ನಮಗೆ ಚಾರ್ಜ್ ಮಾಡಿದ್ದು ಪರ್ ಬ್ಯಾಗ್ 110 ರೂಪೀಸ್. ಅರೌಂಡ್ 13,000 to 14,000 ಏನೋ ಆಗಿತ್ತು ರಿಟರ್ನ್ ಗಿಫ್ಟ್ಸ್. ಅದರಲ್ಲಿ ಏನೇನಿತ್ತು ಅಂತಂದರೆ, ಒಂದು ಕಾಪರ್ ಬೌಲ್ ಸೆಲೆಕ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಬ್ಯಾಗ್, ಒಂದು ಕ್ಯೂಟ್ ಆಗಿರೋ ಬ್ಯಾಗ್ ಇತ್ತು. ಆ ಬ್ಯಾಗಲ್ಲಿ ಈ ಕಾಪರ್ ಬೌಲ್ ಅಥವಾ ಕಾಪರ್ ಬಾಕ್ಸ್ ಏನು ಹೇಳ್ತಿರೋದು, ಅದ್ರ ಜೊತೆಗೆ ಬೇಸಿಕ್ ಅರಿಶಿನ ಕುಂಕುಮ ಇರ್ಬೋದು, ಮತ್ತು ಬ್ಯಾಂಗಲ್ಸ್ ಇದೆಲ್ಲ ಇಟ್ಬಿಟ್ಟು ಕೊಟ್ಟಿದ್ರು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಮೇಕಪ್. ಮೇಕಪ್ಗೆ ನಾನು ನನ್ನ ಸಿಸ್ಟರ್ ಫ್ರೆಂಡ್ ಒಬ್ಬರೇ ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಕಿರ್ತೀನಿ. ಅವ್ರ ಹತ್ರ ನಾನು ಮಾಡಿಸಿದ್ದು ಸ್ಯಾರಿ ಡ್ರೇಪಿಂಗ್ ಮತ್ತು ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ಎಲ್ಲ ಸೇರಿ ನಾನು ಅವ್ರಿಗೆ ಪೇ ಮಾಡಿದ್ದು 8,000. ಆ್ಯಂಡ್ ಜುವೆಲ್ಸ್ ಬಂದು ಮಲ್ಲೇಶ್ವರಮಲ್ಲಿ ಕನಿಕಾ ಅಂತ ಒಂದು ಶಾಪ್ ಇದೆ, ಅಲ್ಲಿ ನಾನು ರೆಂಟ್ ಔಟ್ ಮಾಡಿದ್ದು. ನಾನು ಜಸ್ಟ್ 3,000 ಅಷ್ಟೇ ಆ ಜುವೆಲ್ಸ್ ತೊಗೊಂಡಿದ್ದು. ಬೇಬಿ ಶವರ್ ಫಂಕ್ಷನ್ಗೆ ನಾನು ಚೂಸ್ ಮಾಡಿದ್ದು ಜಡಾವ್, ದಟ್ ವಾಸ್ ಫ್ರಮ್ ಸ್ಫಟಿಕ, ಅದು ಮಲ್ಲೇಶ್ವರಮಲ್ಲಿದೆ. ಅದು ತುಂಬ ಕಾಸ್ಟ್ಲಿ, ಸೊ ಈ ಸತಿ ಬೇಡ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸಿಂಪಲ್ ಆಗಿರೋದು ಚೂಸ್ ಮಾಡಿದೆ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು, ಆ್ಯಸ್ ಐ ಟೋಲ್ಡ್, ಇಟ್ ವಾಸ್ ಅರೌಂಡ್ 3,000. ಇನ್ ಟೋಟಲ್ ಈ ಇವೆಂಟ್ಗೆ ನಾವು ಸ್ಪೆಂಡ್ ಮಾಡಿದ್ದು 1.9 to 2 lakhs. ಅಂದರೆ ಶಸ್ತನ್ ಗೋಲ್ಡ್ ಎಲ್ಲ ಬಿಟ್ಟು ಅದೆಲ್ಲ ಇನ್ಕ್ಲೂಡ್ ಮಾಡಿಲ್ಲ. ಈ ವಿಡಿಯೋದಲ್ಲಿ ನಾನು ಏನೇನು ಡಿಸ್ಕಷನ್ ಮಾಡಿದ್ದೀನಿ ಇದೆಲ್ಲ ಸೇರಿ ನಮಗೆ ಹತ್ತತ್ರ 2 ಲಕ್ಷ ಅವ್ರದವರೆಗೂ ಆಯಿತು.
ಐ ಹೋಪ್ ದಿಸ್ ಇನ್ಫಾರ್ಮೇಷನ್ ಈಸ್ ಯೂಸ್ಫುಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.